ಫುಟ್ಪಾತ್ನ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಜಿಬಿ ಅಧಿಕಾರಿಗಳು ರೆಸ್ಯೂಮ್ ಮಾಡಿದ್ದಾರೆ. ಈ ಬಾರಿ ಇವತ್ತಿನಿಂದ ಎಲ್ಲೆಲ್ಲಿ ಜೆಸಿಬಿಗಳು ಮತ್ತೆ ಘರ್ಜಿಸುತ್ತೆ ಅನ್ನೋದರ ಡೀಟೇಲ್ಸ್ ಕೊಡ್ತೀವಿ. ಕೆಆರ್ ಮಾರುಕಟ್ಟೆಯಲ್ಲಿ ಅತಿದೊಡ್ಡ ತೆರವು ಕಾರ್ಯಾಚರಣೆಗೆ ಜಿಬಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಅನಧಿಕೃತ ಕಟ್ಟಡಗಳ ತೆರವಿಗೆ ಜಿಬಿ ಅಧಿಕಾರಿಗಳು ಇಳಿದಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿರುವ ಅಂಗಡಿ ಮುಂಗಟ್ಟುಗಳನ್ನು ಕೂಡ ತೆರವುಗೊಳಿಸಲಾಗ್ತಾ ಇದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಿಗಿ ಪೊಲೀಸ್ ಭದ್ರತೆಯ ನಡುವೆ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಅನ್ನೋದರ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಮತ್ತೆ ಜೆಸಿಬಿಯ ಘರ್ಷಣೆ. ಕೆಆರ್ ಮಾರುಕಟ್ಟೆಯ ಚಿತ್ರಣವನ್ನು ನೋಡ್ತಾ ಇದ್ದೀರಾ. ಜಿಬಿ ಅಧಿಕಾರಿಗಳು, ಲೀಗಲ್ ಎಕ್ಸ್ಪರ್ಟ್ಸ್, ಲಾಯರ್ಸು, ಪೊಲೀಸರು ಮತ್ತು ಸ್ಥಳೀಯರು ಎಲ್ಲವೂ ಕೂಡ ಸ್ವಲ್ಪ ಟೆನ್ಷನ್ನ ವಾತಾವರಣ ಇದೆ. ಕೆಲವು ಡೀಟೇಲ್ಸ್ ಕೊಡೋದಕ್ಕೆ ಲೋಕೇಶ್ ರೆಡಿ ಇದ್ದಾರೆ. ಲೋಕೇಶ್, ಯಾವ ರೀತಿ ಕಾರ್ಯಾಚರಣೆ ಇದು? ಎಷ್ಟೊತ್ತಿಂದ ಸ್ಟಾರ್ಟ್ ಆಗಿದೆ? ಏನೇನು ಇವತ್ತು ಪ್ಲಾನ್ ಇಟ್ಕೊಂಡಿದ್ದಾರೆ? ಪ್ಲಾನ್ ಆಫ್ ಆಕ್ಷನ್ ಏನು? ಇದು ಅನಧಿಕೃತ ಮಳಿಗೆಗಳ ತೆರವು ಕಾರ್ಯಾಚರಣೆ. ಅಂದ್ರೆ ಪರ್ಮಿಷನ್ ಅನ್ನ ತೆಗೆದುಕೊಳ್ಳದೇನೆ ಜಿಬಿಐ ಜೊತೆ ಯಾವುದೇ ರೀತಿಯಂತ ಪರ್ಮಿಷನ್ ಅನ್ನ ಇಲ್ಲದೆ ಇರತಕ್ಕಂತ ಅಂಗಡಿಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಕೆಳಗಡೆ ನಿರ್ಮಾಣ ಆಗಿದ್ದಂತ ಅನಧಿಕೃತ ಮಳಿಗೆಗಳನ್ನ ತೆರವು ಮಾಡುವಂತ ಇದು ತೆರವು ಕಾರ್ಯಾಚರಣೆ. ಸುಮಾರು 3 KSRP ತುಕಡಿಗಳೊಂದಿಗೆ ಪೊಲೀಸರ ಭದ್ರತೆಯೊಂದಿಗೆ ನಡೀತಾ ಇರುವಂತ ಕಾರ್ಯಾಚರಣೆ. ಇಲ್ಲಿರ್ತಕ್ಕಂಥ ವ್ಯಾಪಾರಿಗಳು ಹೇಳುವಂಥದ್ದು, ನಾವು ಜಿಬಿಐ ಜೊತೆ ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಅವರು ಆರೋಪ ಮಾಡ್ತಾರೆ. ಅದಕ್ಕೆ ಸೂಕ್ತ ದಾಖಲಾತಿಗಳನ್ನು ತೋರಿಸುವಂತ ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ಜಿಬಿಐ ಅಧಿಕಾರಿಗಳು ಇಲ್ಲಿ ನಿರ್ಮಾಣ ಆಗಿರುವಂಥದ್ದು, ಅಂದ್ರೆ ಫ್ಲೈಓವರ್ ಕೆಳಗಡೆ ಏನ್ ನೋಡ್ತಾ ಹೋಗ್ತಾ ಇದ್ದೀರಾ, ಈ ಮಳಿಗೆಗಳೇನಿವೆ ಇವುಗಳು ಅನಧಿಕೃತವಾಗಿ ನಿರ್ಮಾಣ ಆಗಿರುವಂಥವು ಅಂತೇಳಿ ಜಿಬಿಐ ಅಧಿಕಾರಿಗಳಿಗೆ ತೆರವು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ದೊಡ್ಡ ಮಟ್ಟದ ಪೊಲೀಸ್ ಭದ್ರತೆಯೊಂದಿಗೆ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದು. ಇದು ಯಾವುದೇ ರೀತಿಯಂತ ಫುಟ್ಪಾತ್ ತೆರವು ಕಾರ್ಯಾಚರಣೆ ಅಂತೂ ಅಲ್ಲ. ಅನಧಿಕೃತವಾಗಿ ನಿರ್ಮಾಣ ಆಗಿರುವಂತಹ ಅಂಗಡಿಗಳ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಬೆಂಗಳೂರು ಕೋಟೆ ಏನಿದೆ, ಮಾರ್ಕೆಟ್ ಮತ್ತೆ ವಿಕ್ಟೋರಿಯಾ ಆಸ್ಪತ್ರೆ ಸಮೀಪ ಬೆಂಗಳೂರು ಕೋಟೆ ಏನಿದೆ, ಬೆಂಗಳೂರು ಕೋಟೆ ಗೋಡೆಗೆ ಹೊಂದಿಕೊಂಡಂತೆ ನಿರ್ಮಾಣ ಆಗಿರುವಂತ ಕೆಲವು ಅಂಗಡಿಗಳಿದಾವೆ. ಆ ಅಂಗಡಿಗಳನ್ನ ತೆರವು ಮಾಡಬೇಕು ಅಂತ ಹೇಳಿ ಈಗಾಗಲೇ ಕೋರ್ಟಿಂದ ಆದೇಶವನ್ನು ಕೂಡ ತೆಗೆದುಕೊಂಡು ಬಂದಿರುವಂತದ್ದು. ಆ ಕಾರಣಕ್ಕೋಸ್ಕರ ಇಲ್ಲಿ ಕಾಣ್ತಾ ಇರತಕ್ಕಂಥ ಅಂಗಡಿಗಳೆಲ್ಲವನ್ನು ಕೂಡ ತೆರವು ಮಾಡಬೇಕು ಅಂತ ಹೇಳಿ ಪ್ಲಾನ್ ಆಗ್ತಾ ಇದೆ. ಆದ್ರೆ ಇಲ್ಲಿರ್ತಕ್ಕಂಥ ವ್ಯಾಪಾರಿಗಳು ನಮಗೆ ಜಿಬಿ ಅಧಿಕಾರಿಗಳು ಈ ಹಿಂದೆನೆ ದಾಖಲಾತಿಗಳನ್ನ ಕೊಟ್ಟಿದ್ದಾರೆ, ನಮ್ಮ ಬಳಿ ದಾಖಲಾತಿ ಇದೆ ಅಂತೇಳಿ ಅವರು ವಾದವನ್ನ ಮಾಡ್ತಾ ಇರುವಂತದ್ದು. ಆ ಕಾರಣಕ್ಕೋಸ್ಕರ ಒಂದಷ್ಟು ಬಿಗಿ ಭದ್ರತೆ ಅಂತೂ ಸ್ಥಳದಲ್ಲಿ ಇರುವಂತದ್ದು. ಕೆಆರ್ ಮಾರ್ಕೆಟ್ ಅಲ್ಲಿ ಸುಮಾರು 20 ರಿಂದ 25 ಮಳಿಗೆಗಳನ್ನ ತೆರವು ಮಾಡಬೇಕು ಅಂತೇಳಿ ಜಿಬಿ ಅಧಿಕಾರಿಗಳು ಇವತ್ತು ಬಂದಿರುವಂತದ್ದು. 3 ಜೆಸಿಬಿಗಳು ಕಾರ್ಯಾಚರಣೆ ಆಗ್ತಾ ಇದೆ. ಈಗಾಗಲೇ ನಾವು ತೋರಿಸಿದ್ವಿ, ರಸ್ತೆಯ ಪಕ್ಕದಲ್ಲೇನೆ ಒಂದು ಜೆಸಿಬಿ, ಮತ್ತೆ ಫ್ಲೈಓವರ್ನ ಪಕ್ಕದಲ್ಲಿ ಮತ್ತೊಂದು ಜೆಸಿಬಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. 3 ಕಡೆಗಳಲ್ಲಿ 3 ಜೆಸಿಬಿ ತೆರವು ಮಾಡುವಂತ ಕೆಲಸವನ್ನ ಆಗ್ತಾ ಇದೆ. ಈ ಅಂಗಡಿಗಳಿಗೆ ಸೂಕ್ತ ದಾಖಲಾತಿ ಇಲ್ಲ, ಲೈಸೆನ್ಸ್ ಇಲ್ಲ, ಜಿಬಿಐಯಿಂದ ತೆಗೆದುಕೊಂಡಿರ್ತಕ್ಕಂಥ ಪರ್ಮಿಷನ್ ಲೆಟರ್ ಕೂಡ ಇಲ್ಲ ಅಂತೇಳಿ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ಕೋರ್ಟಿಂದ ನಾವು ಪರ್ಮಿಷನ್ ಅನ್ನ ತೆಗೆದುಕೊಂಡೇ ಬಂದು ನಾವು ತೆರವು ಕಾರ್ಯಾಚರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅಂತೇಳಿ ಹೇಳ್ತಾ ಇರುವಂಥದ್ದು. ಇಲ್ಲಿ ಕೆಆರ್ ಮಾರ್ಕೆಟ್ನ ಫ್ಲೈಓವರ್ ಕೆಳಗಡೆ ಯಾರೆಲ್ಲ ಅನಧಿಕೃತವಾಗಿ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಅಂತಹ ಅಂಗಡಿಗಳನ್ನ ಕೂಡಲೇ ತೆರವು ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅಂತೇಳಿ ಈಗಾಗಲೇ ಮಾಡ್ತಾ ಇರುವಂಥದ್ದು. ಪೊಲೀಸರು ಕೂಡ ಬಂದಿರೋದಂತಂದ್ರೆ ಪೊಲೀಸರ ಸಮ್ಮುಖದಲ್ಲೇ ಭದ್ರತೆಯೊಂದಿಗೆ ನಡೀತಾರೆ. ಯಾಕೆಂದ್ರೆ ಒಂದಷ್ಟು ಬಿಗಿ ವಾತಾವರಣ ಸೂಕ್ಷ್ಮ ಪ್ರದೇಶ ಕೂಡ ಆಗಿರೋ ಕಾರಣದಿಂದಾಗಿ ಇಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಈಗ ಆರಂಭ ಆಗಿದೆ ತೆರವು ಕಾರ್ಯಾಚರಣೆ. ಸುಮಾರು 25 ಮಳಿಗೆಗಳನ್ನ ತೆರವು ಮಾಡಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ನೋಡ್ಬೇಕು ಸಂಜೆವರೆಗೂ ಕೂಡ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗುತ್ತೆ. ಇಲ್ಲಿ ಒಂದಷ್ಟು ಲಾಯರ್ಗಳು, ವಕೀಲರು ಕೂಡ ಬಂದಿದ್ರು. ಎಲ್ಲಾ ರೀತಿಯಾದ ದಾಖಲಾತಿಗಳಿವೆ. ನಾವು ಕೋರ್ಟ್ಗೆ ಹೋಗ್ತೀವಿ, ಸಿಬಿಐ ಜೊತೆ ಕೂಡ ನಾವು ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ವಿ, ಒಡಂಬಡಿಕೆ ಮಾಡ್ಕೊಂಡೇ ನಾವು ವ್ಯಾಪಾರವನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಅವರ ಆರೋಪ, ಬೆಂಗಳೂರು ಕೋಟೆ ಏನಿದೆ ಆ ಕೋಟೆ ಗೋಡೆಗೆ ಹೊಂದಿಕೊಂಡಂತೆ ಅವರು ಅಂಗಡಿಗಳನ್ನ ಕಟ್ಟಿಕೊಂಡು ಮಾಡ್ತಾ ಇದ್ರೆ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರ ಈಗ ತೆರವು ಕಾರ್ಯಾಚರಣೆ ಶುರುವಾಗಿರುವಂಥದ್ದು. ತೆರವು ಕಾರ್ಯಾಚರಣೆ ಶುರುವಾಗಿದೆ. ಅನಧಿಕೃತ ಮಳಿಗೆಗಳು ಏನಿವೆ ಅವೆಲ್ಲವನ್ನು ಕೂಡ ತೆರವು ಮಾಡುವಂತ ಕೆಲಸ ಆಗ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಅಲ್ಲಿಗೆ ಇದು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಅಲ್ಲ, ಬದಲಾಗಿ ಅನಧಿಕೃತ ಕಟ್ಟಡಗಳ ತೆರವು ಕಾರ್ಯಾಚರಣೆ.
ಸೊ ಈ ಕಾರ್ಯಾಚರಣೆಗೆ ಬಂದಿರುವಂತಹ ಪೊಲೀಸ್ ಭದ್ರತೆಯನ್ನು ನೋಡ್ತಾ ಇದ್ರೆ ಅತ್ಯಂತ ಗಂಭೀರ ಸ್ವರೂಪದ ಕಾರ್ಯಾಚರಣೆ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟು ವರ್ಷಗಳ ಕಾಲ ಅಲ್ಲಿ ಅನಧಿಕೃತವಾಗಿ ಟೆಂಟ್ಗಳನ್ನು ಹಾಕಿಸಿದವ್ರು ಯಾರು, ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಟ್ಟವ್ರು ಯಾರು, 25 ಮಳಿಗೆಗಳಿದಾವಂತೆ ಇವತ್ತಿನ ಕಾರ್ಯಾಚರಣೆಯಲ್ಲಿ ತೆರವು ಮಾಡುವಂತಹ ಕಟ್ಟಡಗಳು.